ಈಶ್ವರ್ ಮಲ್ಪೆ 6-7 ಸಲ ಮುಳುಗಿ ಸ್ಥಳವನ್ನು ಪರಿಶೀಲಿಸಿದ್ದಾರೆ. ನದಿಯಾಳದಲ್ಲಿ ಬೃಹತ್ ಆಲದ ಮರ ಅಡ್ಡಿಯಾಗಿದ್ದು ಸಾಕಷ್ಟು ಮರದ ದಿಮ್ಮಿಗಳು ಸಿಲುಕಿಕೊಂಡಿವೆ. ಅಂಕೋಲದ ಶಿರೂರು ಭೂಕುಸಿತ ಘಟನೆಯಿಂದಾಗಿ ಕಾರ್ಯಾಚರಣೆ ಸ್ಥಳದಲ್ಲಿ ಕಾರವಾರ ಶಾಸಕ ಸತೀಶ್ ಸೈಲ್ ಬೀಡು ಬಿಟ್ಟಿದ್ದಾರೆ. ಮಧ್ಯಾಹ್ನದಿಂದ ಸಂಜೆಯವರೆಗೂ ತಂಡದ ಸದಸ್ಯರಿಗೆ ಸತೀಶ್ ಸೈಲ್ ಸಾಥನ್ನ ನೀಡ್ತಾ ಇದ್ದಾರೆ. ಅವರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಏನಾಗಿದೆ, ಆಲದ ಮರ ದೊಡ್ಡದಲ್ಲಿ ಅಡ್ಡ ಬಿದ್ದಿದೆ. 4 ಪಾಯಿಂಟನ್ನು ಏನು ರೇಸ್ ಮಾಡಿದ್ದೇವೆ, ಆ 4 ಪಾಯಿಂಟ್ನಲ್ಲಿ ಅವರು ಪ್ರಯತ್ನ ಮಾಡಿದರು. ಆದರೆ ರಿಸಲ್ಟ್ ಏನು ಅಂಥ ಕ್ಲೂ ಸಿಗ್ತಾ ಇಲ್ಲ. ಮತ್ತು ಮಣ್ಣು ಉಂಟು ಕೆಳಗೆ. ಅವರು ಕೆಳಗೆ ಹೋದ ಕೂಡಲೇ ಅವ್ರ ಕೈ ಅಥವಾ ಕಾಲು ಸಿಕ್ಕಾಕ್ಕೋಳ್ತದೆ. ಆದ್ದರಿಂದ ಇವತ್ತು ಇಲ್ಲಿ ಸ್ಥಗಿತ ಮಾಡಿದ್ದೇವೆ. ನಾಳೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ ಪುನಃ ಇವತ್ತು ರಾತ್ರಿ. ಮತ್ತು ನಾನು ಗಂಗಾವಳಿ ಮತ್ತು ನಮ್ಮ ರೈಲ್ವೆ ಬ್ರಿಡ್ಜನ್ನು ವೀಕ್ಷಿಸಿ ಬಂದಿದ್ದೇನೆ. ಅಲ್ಲಿಂದ ಈ ಪೋರ್ಟ್ ಡಿಪಾರ್ಟ್ಮೆಂಟ್ನವ್ರು ಏನಾದರೂ ಹೆಲ್ಪ್ ಮಾಡಬೇಕು. ಪೋರ್ಟ್ ಡಿಪಾರ್ಟ್ಮೆಂಟವ್ರು ಕೈ ಕೊಟ್ಟರೆ. ಚಿರೂರಿನಲ್ಲಿ ಈಶ್ವರ್ ಮಲ್ಪೆ ಕಾರ್ಯಾಚರಣೆ ಬಗ್ಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ರಿಪಬ್ಲಿಕ್ ಕನ್ನಡಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನದಿಯಲ್ಲಿ ತಂಡದ ಸದಸ್ಯರು ಶೋಧಿಸ್ತಾ ಇದ್ದಾರೆ. ಮುಳುಗಿದಾಗ ಪೂರ್ತಿ ಕಲ್ಲು ಮಣ್ಣುಗಳು ಕಾಣಿಸಿವೆ. ಈಗಾಗಲೇ ಆರ್ಮಿ ನೇವಿ 4 ಪಾಯಿಂಟ್ ಗುರುತಿಸಿದೆ. ಆ ಪಾಯಿಂಟ್ ಇರುವ ಕಡೆ ಶೋಧ ನಡೆಸಲಾಗಿದೆ. ಈಶ್ವರ್ ಮಲ್ಪೆ ತಂಡ ಓರ್ವನಿಗೆ ಸಣ್ಣ ಗಾಯವಾಗಿದೆ. ನಾಳೆ ಕಾರ್ಯಾಚರಣೆ ಮುಂದುವರಿಯಲಿದೆ. ಕಾರ್ಯಾಚರಣೆ ಸ್ಥಳಕ್ಕೆ ಟಗ್ ತರೋದು ಕಷ್ಟವಾಗ್ತಾ ಇದೆ. ನಾಪತ್ತೆಯಾದವರಿಗಾಗಿ ಶೋಧವನ್ನ ಮುಂದುವರಿಸುತ್ತೇವೆ ಅಂತ. ಪಂಟೂನ್ ಅಂತ ಏನು ಅರೇಂಜ್ ಮಾಡ್ತಾ ಇದ್ವಿ, ಕೆಲವೊಂದು ಟೆಕ್ನಿಕಲ್ ರೀಸನಿಂದ ಬರಲಿಕ್ಕಾಗಿಲ್ಲ. ಅದು ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಅಸೆಂಬಲ್ ಮಾಡಿ ಬರಬೇಕು. ಸೊ ಆ ಎಕ್ಸ್ಪರ್ಟ್ ಟೀಮ್ ಸ್ವಲ್ಪ ಕೋಆರ್ಡಿನೇಷನ್ ಇಶ್ಯೂ ಆಯಿತು. ಸೊ ಇವತ್ತು ನಿನ್ನೆ ಬರಲಿಕ್ಕೆ ಆಗಿಲ್ಲ. ಸೊ ಇವತ್ತು ನೈಟ್ ಆ ಎಕ್ಸ್ಪರ್ಟ್ ಟೀಮ್ ಬರ್ತಾರಂತ ಅದು ಪ್ರಯತ್ನವನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಆರ್ ನಾಟ್ ಡ್ರಾಪಿಂಗ್ ಇಟ್. ಬಟ್ ಮೀನ್ ವೈಲ್ ಅದು ಬಂದಿಲ್ಲ ಅಂತ ಹೇಳಿ ಟಗ್ ಬೋಟ್ಸ್ ಅರೇಂಜ್ ಮಾಡಬೇಕು ಅಂತ ನಮ್ಮ SP ಅವರು ಪೋರ್ಟ್ಗೆ ಮಾತಾಡಿಕೊಂಡು ಅರೇಂಜ್ ಮಾಡ್ತಾ ಇದ್ದಾರೆ. ಟಗ್ ಬೋಟ್ ಶಾರ್ಟ್ಲಿ ಈವ್ನಿಂಗ್ ಅರೈವ್ ಆಗ್ಬೋದು. ದಟ್ ಆಲ್ಸೋ ಕನ್ಫರ್ಮ್ ಆಗಿ ನಾನು ಹೇಳ್ತಾ ಇಲ್ಲ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಅರೈವ್ ಇನ್ ದಿ ಈವ್ನಿಂಗ್. ಅದು ಬಂದ ಮೇಲೆ ಅದು ಬೇಸಾಗಿ ಇಟ್ಕೊಂಡು ಈ ಮಲ್ಪೆ ಟೀಮ್ ಹಾಗೂ ನೇವಿ ಟೀಮ್ ಇಬ್ಬರು. ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತದಿಂದ ನೋವಿನ ಕಥೆಗಳು ಹುಟ್ಕೊಳ್ತಿವೆ. ಜುಲೈ 16ರಿಂದ ಈವರೆಗೂ ಬಾರದ ಜಗನ್ನಾಥ ನಾಯಕಗಾಗಿ ಕುಟುಂಬ ಕಾದು ಕೂತಿದೆ. ನನ್ನ ತಂದೆಯ ಮೂಳೆಯನ್ನಾದರೂ ತಂದುಕೊಡಿ, ಇಲ್ಲಾಂದ್ರೆ ಅಂಗಿಯನ್ನಾದರೂ ತಂದುಕೊಡಿ ಅಂತ ನಾಪತ್ತೆಯಾದ ಜಗನ್ನಾಥ ನಾಯಕ ಕುಟುಂಬ ರೋಧಿಸ್ತಾ ಇದೆ. ಅಪ್ಪನ ಬರುವಿಕೆಗೆ ಕಾದು ಕುಳಿತಿರುವ ಮಕ್ಕಳು ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಮೂಳೆ ಸಿಕ್ಕಿದ್ರು ಸಾಕು, ಅವ್ರದ್ದೊಂದು ಸುಳಿ ಸಿಕ್ಕಿದ್ರು ಸಾಕು, ಅವ್ರದ್ದೊಂದು ಅಂಗಿ ಹಾಕಿರೋ ಅಂಗಿ ಸಿಕ್ಕಿದ್ರು ಸಾಕು. ಹಾಸನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. ಇದರಿಂದ ಕೆಲಕಾಲ ವಾಹನ ಸಂಚಾರ ಬಂದ್ ಆಗಿತ್ತು. ಸಕಲೇಶಪುರದಲ್ಲಿ ಕಳೆದ 1 ವಾರದಿಂದ ಸುರಿತಾ ಇರೋ ಭಾರೀ ಮಳೆಗೆ ಎತ್ತಿನಹಳ್ಳ ಪೈಪ್ಲೈನ್ ಹಾದು ಹೋಗುವ ಹೆಗ್ಗದೆ ಕಪ್ಪಳ್ಳಿ ಮಧ್ಯದಲ್ಲಿ ಭೂಕುಸಿತ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುವ ವಾಹನ ಸಂಚಾರದಲ್ಲಿ ಕೆಲಕಾಲ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ತಕ್ಷಣವೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ JCB ಸ್ಥಳಕ್ಕೆ ಆಗಮಿಸಿ ರಸ್ತೆ ಮೇಲೆ ಬಿದ್ದಿದ್ದ ಮಣ್ಣನ್ನ ತೆರವುಗೊಳಿಸಿದೆ. ಹೆದ್ದಾರಿ ಪಕ್ಕದಲ್ಲೇ ಭೂಮಿ ಬಿರುಕು ಬಿಟ್ಟ ಘಟನೆ ಕಳಸಾ ತಾಲೂಕಿನ ಕಾರ್ಗದ್ದೆ ಬಳಿ ನಡೆದಿದೆ. ಕಳಸಾ ಕುದುರೆಮುಖ ಕಾರ್ಕಳ ಹೆದ್ದಾರಿಯಲ್ಲಿ ಬಿರುಕು ಕಂಡುಬಂದಿದೆ. ರಸ್ತೆ ಪಕ್ಕದಲ್ಲೇ ಭಾರೀ ಪ್ರಮಾಣದ ಭೂಮಿ ಬಿರುಕು ಬಿಟ್ಟ ಹಿನ್ನೆಲೆ ವಾಹನ ಸವಾರರು ಆತಂಕದಲ್ಲೇ ಸಂಚರಿಸ್ತಾ ಇದ್ದಾರೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರಿಂದ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಈ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಳ್ಳುವಂತೆ ಸ್ಥಳೀಯರು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ.
ಬೆಳಗಾವಿಯ ಘಟಪ್ರಭಾ ನದಿ ಉಕ್ಕಿ ಹರಿದ ಪರಿಣಾಮ ನದಿ ತೀರದಲ್ಲಿ ಪ್ರವಾಹ ಸಂಭವಿಸಿದೆ. ಈ ಹಿನ್ನೆಲೆ ಗೋಕಾಕ್ ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹ ಸಂತ್ರಸ್ತರಿಗೆ ತಾತ್ಕಾಲಿಕ ಕಾಳಜಿ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ಅಡಿಬಟ್ಟಿ ಚಿಕ್ಕಡೊಳ್ಳಿ ಗ್ರಾಮದ ಸಂತ್ರಸ್ತರಿಗೆ ಕಾಳಜಿ ಕೇಂದ್ರದಿಂದ ಅಂದಾಜು 600ರಿಂದ 700 ಸಂತ್ರಸ್ತರಿಗೆ ಆಹಾರ ಪೂರೈಕೆ ಮಾಡಲಾಗ್ತಾ ಇದೆ. ಈ ವೇಳೆ ಸ್ಥಳೀಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸೂಚನೆ ಮೇರೆಗೆ ಕಾಳಜಿ ಕೇಂದ್ರದಲ್ಲಿ ಅಗತ್ಯ ಔಷಧೋಪಚಾರಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಗೋಕಾಕ ತಾಲೂಕಿನ ಘಟಪ್ರಭಾ ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗಿದೆ. ಬೆಳಗಾವಿ ಜಿಲ್ಲಾಡಳಿತ ನಿರ್ಲಕ್ಷ್ಯಕ್ಕೆ ಹಾದಿ ಬೀದಿಯಲ್ಲೇ ಸಂತ್ರಸ್ತರು ವಾಸ್ತವ್ಯ ಹೂಡಿದ್ದಾರೆ. ಮಕ್ಕಳು, ವೃದ್ಧರ ಜೊತೆಗೆ ಪೆಟ್ರೋಲ್ ಬಂಕ್ ಕೆಳಗೆ ಟ್ರ್ಯಾಕ್ಟರ್ ಟ್ರಾಲಿಯಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಗೋಕಾಕ ತಾಲೂಕಿನ ಚಿಕ್ಕಡೊಳ್ಳಿ ಗ್ರಾಮಸ್ಥರು ಜಿಲ್ಲಾಡಳಿತ ಕಾಳಜಿ ಕೇಂದ್ರ ತೆರೆಯದೆ ಹಿನ್ನೆಲೆ ಈ ಒಂದು ಸಂತ್ರಸ್ತರು ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಮಳೆ, ಶೀತ, ಗಾಳಿಗೆ ಬೆಳಗಾವಿಯ ಚಿಕ್ಕಡೊಳ್ಳಿ ಸಂತ್ರಸ್ತರ ಬದುಕು ಮೂರಾಬಟ್ಟಿಯಾಗಿದೆ. ಮಲೆನಾಡಿನಲ್ಲಿ ಮಳೆ ಮುಂದುವರೆದಿದೆ. ಮೈದುಂಬಿ ತುಂಗಾ ನದಿ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ. ಹೀಗಾಗಿ ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಕ್ಷಣ ಕ್ಷಣಕ್ಕೂ ತುಂಗಾ ನದಿಯ ಹರಿವಿನ ಮಟ್ಟ ಏರಿಕೆಯಾಗ್ತಾ ಇದ್ದು, ಶಿವಮೊಗ್ಗ ನಗರದ ರಾಜೀವ್ ಗಾಂಧಿ ಬಡಾವಣೆ, ಇಂದಿರಾನಗರ, ಸೀಗೆಹಟ್ಟಿ ಜನರಲ್ಲಿ ಆತಂಕ ಮನೆ ಮಾಡಿದೆ. 84,000 ಕ್ಯೂಸೆಕ್ ನೀರು ತುಂಗಾ ಜಲಾಶಯದಿಂದ ಬಿಡುಗಡೆಯಾಗಿದೆ. ಈ ಹಿನ್ನೆಲೆ ಗಂಗಾ ಪರಮೇಶ್ವರಿ ದೇವಸ್ಥಾನ ಜಲಾವೃತವಾಗಿದೆ. ಬೃಹತ್ ಮರ ಬಿದ್ದು ಇಬ್ಬರಿಗೆ ಭಾರೀ ಪೆಟ್ಟಾಗಿರುವ ದುರ್ಘಟನೆ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ನಡೆದಿದೆ. ಆಟೋ ಮೇಲೆ ಬಿದ್ದ ಬೃಹತ್ ಮರ ಪರಿಣಾಮ ವಾಹನ ಸಂಪೂರ್ಣ ಜಖಂ ಆಗಿದೆ. ಆಟೋದಲ್ಲಿದ್ದ ಓರ್ವ ವ್ಯಕ್ತಿ ಹಾಗೂ ಡ್ರೈವರ್ ದಿವಾಕರ್ನ ಬಲಗಾಲು ಮುರಿದಿದೆ. ಕೂಡಲೇ ಟ್ರಾಫಿಕ್ ಪೊಲೀಸರು ಹಾಗೂ ಸ್ಥಳೀಯರ ಸಹಾಯದಿಂದ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮರ ಬಿದ್ದ ಪರಿಣಾಮ ಪೊಲೀಸರು ರಸ್ತೆ ಬಂದ್ ಮಾಡಿದ್ದಾರೆ. ಬಾಗಲಕೋಟೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರಿಂದ ಪ್ರವಾಹ ವೀಕ್ಷಣೆಯನ್ನ ಮಾಡಲಾಯಿತು. ಮುಧೋಳ, ಯಾದವಾಡ, ಘಟಪ್ರಭಾ ಸೇತುವೆ ವೀಕ್ಷಿಸಿದ್ರು. ಪ್ರವಾಹ ವೀಕ್ಷಣೆ ಬಳಿಕ ಮಿರ್ಜಿ ಕಾಳಜಿ ಕೇಂದ್ರಕ್ಕೆ ಭೇಟಿಯನ್ನ ನೀಡಿದ್ರು. ಮುಧೋಳದಲ್ಲಿ ಮಾತನಾಡಿದ ಸಚಿವ ಆರ್.ಬಿ. ತಿಮ್ಮಾಪುರ, ಈ ದೇಶದ ಪ್ರಧಾನಿಗೆ ತಾಯಿಯ ಹೃದಯ ಇರಬೇಕು. ಪ್ರಧಾನಿ ಪಕ್ಷದ ಧೋರಣೆಗಳಿಗೆ ಅಂಟಿಕೊಳ್ಳುವುದನ್ನು ಬಿಟ್ಟು ದೇಶದ ಆದ್ಯತೆಗೆ, ದೇಶಕ್ಕೆ ಗಂಡಾಂತರ ಬಂದಾಗ ಮಲತಾಯಿ ಧೋರಣೆ ಮಾಡೋದು ಸರಿಯಲ್ಲ. ಕೇಂದ್ರ ಸರ್ಕಾರ ತಾಯಿ ಧೋರಣೆಯನ್ನ ಅನುಸರಿಸಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿರುವ ಕೆರೆಗಳು ಭರ್ತಿಯಾಗಿವೆ. ಈ